ನಮಸ್ಕಾರ ಸ್ನೇಹಿತರೆ, ನೇತ್ರಾವತಿ ತೀರದಲ್ಲಿ ಆಗಿದೆ ಅಂತ ಆರೋಪ ಮಾಡಲಾಗ್ತಿರೋ ಪ್ರಕರಣದ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಮ್ಮನೆ ನಿಗೂಢತೆಯನ್ನು ಜಾಸ್ತಿ ಹರಡಿಕೊಂಡು ಹೋಗೋ ರೀತಿಯಲ್ಲಿ ಬಿಟ್ಟುಬಿಡಲಾಗ್ತಾ ಇದೆ ಪ್ರಕರಣವನ್ನು. ರಾಜ್ಯದ ಸಿಎಂ, ಮಾಜಿ ನ್ಯಾಯಾಧೀಶರು, ವಕೀಲರು, ಮಹಿಳಾ ಆಯೋಗ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ. ದೂರುದಾರ ಹೂತಿಟ್ಟಿದ್ದಾನೆ ಅಂತ ಹೇಳಲಾದ ಜಾಗವನ್ನು ಯಾವಾಗ ಅಗೆದು ನೋಡ್ತೀರಿ ಅನ್ನೋ ಪ್ರಶ್ನೆ ಕೇಳಲಾಗ್ತಾ ಇದೆ. ದೂರುದಾರ ಈ ಕೂಡಲೇ ಪ್ರಕ್ರಿಯೆ ಶುರುವಾಗಬೇಕು ಅಂತ ಕೇಳ್ತಾ ಇದ್ರೆ ಪೊಲೀಸರು ಇಲ್ಲ ಮೊದಲು ಆತ ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಪತ್ತೆ ಆಗಬೇಕು, ಆತನ ಬ್ರೈನ್ ಮ್ಯಾಪಿಂಗ್ ಆಗಬೇಕು, ನಾರ್ಕೋ ಅನಾಲಿಸಿಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ತೋರ್ಸಯ್ಯ ಜಾಗ ಅಂತ ಹೇಳಿದ್ರೆ ಆತ ಜಾಗನೇ ತೋರಿಸ್ತಾ ಇಲ್ಲ. 4 ಗಂಟೆ ಕೇಳಿದ್ರು ಕೂಡ ಆತ ಜಾಗ ಎಲ್ಲಿದೆ ಅಂತ ಹೇಳ್ತಾ ಇಲ್ಲ. ಪೊಲೀಸರ ಮೇಲೆ ನಂಬಿಕೆನೇ ಇಲ್ದಿರೋರ ಥರ ಅಲ್ಲಿ ಹೋಗಿರ್ತೀವಿ, ನೀವು ಅಲ್ಲಿಗೆ ಬನ್ನಿ, ಆಮೇಲೆ ನಾವು ನಮ್ಮ ಲಾಯರ್ ಮುಂದೆನೇ ತೋಡಬೇಕು ಅಂಥೇಳಿ ಅವರ ಕಂಡೀಷನ್ಸ್ ಪ್ರಕಾರ ಆಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಆರೋಪ ಪ್ರತ್ಯಾರೋಪ ಮಾಡಲಾಗ್ತಿದೆ. ಈಗ ಆಲ್ರೆಡಿ ಕೋರ್ಟ್ಗೆ ದೂರುದಾರನ ಬ್ರೈನ್ ಮ್ಯಾಪಿಂಗ್ ನಡೆಸಿ ಅಂತ ಅರ್ಜಿ ಕೂಡ ಪೊಲೀಸರು ಹಾಕಿದ್ದಾರೆ. ಹಾಗಿದ್ರೆ ಶವ ಹೊರತೆಗೆಯೋದು ಇಷ್ಟು ಕಷ್ಟನಾ? ಎಕ್ಸುಮೇಷನ್ ಪ್ರಾಸೆಸ್ನಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ? ಒಂದು ವೇಳೆ ನಿಜಕ್ಕೂ ಆ ರೀತಿ ಹೋಗದಿಟ್ಟಿರೋದು ನಿಜವೇ ಆಗಿದ್ರೆ 100 ದೇಹಗಳನ್ನು ಅಥವಾ ಒಂದೆರಡಾದರೂ ಕೂಡ ಅದನ್ನು ಹೊರತೆಗೆಯೋಕೆ ಯಾಕೆ ಇಷ್ಟು ಲೇಟ್ ಆಗ್ತಿದೆ? ಇದೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸುಳ್ಳು ಪತ್ತೆ ಪರೀಕ್ಷೆ ಅಥವಾ ಶವ ಹೊರತೆಗೆಯೋ ಪ್ರಕ್ರಿಯೆ. ಸ್ನೇಹಿತರೆ, ಈ ಇಡೀ ಪ್ರಕರಣದಲ್ಲಿ ಪೊಲೀಸರು ಮತ್ತು ದೂರುದಾರ ಅಥವಾ ಆತನ ವಕೀಲರ ತಂಡದ ನಡುವೆ ಇರೋ ದೊಡ್ಡ ಭಿನ್ನಾಭಿಪ್ರಾಯ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಿರಬೇಕು ಅನ್ನೋದು. ಈಗ ಆಲ್ರೆಡಿ ಹೇಳಿದ ಹಾಗೆ ದೂರುದಾರ ಜಾಗ ತೋರಿಸ್ತೀನಿ ಅಗದು ನೋಡಿ ಅಂತ ಹೇಳ್ತಾ ಇದ್ರೆ, ಪೊಲೀಸರು ಒಂದು ಜಾಗ ಎಲ್ಲಿದೆ ಅಂತ ಹೇಳಿ ನಮಗೆ ಅಂತ ಹೇಳ್ತಿದ್ದಾರೆ. ಸುಳ್ಳು ಪತ್ತೆ ಪರೀಕ್ಷೆ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ನಾವು ಕೇಳಿದ್ವಿ, ಕ್ರೈಮ್ ಸೀನ್ ಸೆಕ್ಯೂರ್ ಮಾಡಿದ್ದೀರಾ ಫಸ್ಟ್? ಓಕೆ, ಲೇಟಾಗಿ ತೆಗಿತೀರೋ ಲೇಟಾಗಿ ತೆಗೀರಿ, ಆದರೆ ಆ ಜಾಗವನ್ನು ಬೇರೆ ಯಾರು ಆಗಿದೇ ಇರೋ ಥರ ನೀವು ಅದನ್ನು ಸೆಕ್ಯೂರ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿದ್ವಲ್ಲ. ಇವಾಗ ಮಾಹಿತಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಪೊಲೀಸರಿಗೂ ಆ ಜಾಗ ಎಲ್ಲಿದೆ ಅಂಥೇಳಿ ಹೇಳಲಿಲ್ಲ ದೂರುದಾರ ಅಂತ. ಆತನಿಗೆ ಮಾತ್ರ ಗೊತ್ತು ಅದೆಲ್ಲಿದೆ ಅಂಥೇಳಿ. ಹಾಗಾಗಿ ಯಾರು ಅದನ್ನು ಹೋಗಿ ಕೆದಕುವಂಥ ಪ್ರಶ್ನೆನೇ ಬರೋದಿಲ್ಲ ಅಂತ. ಪೊಲೀಸರಿಗೆ ಹೇಳಿಬಿಟ್ರೆ ಲೀಕ್ ಆಗಿಬಿಡುತ್ತೆ. ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಅವ್ರಿಗೆ ಹೇಳಲ್ಲ. ನಾವು ಅಲ್ಲಿ ಹೋಗಿರ್ತೀವಿ, ಅಲ್ಲಿ ಪೊಲೀಸರು ಆ ಕಡೆಯಿಂದ ಬರಲಿ, ನಾವು ಈ ಕಡೆಯಿಂದ ಬರ್ತೀವಿ, ಅಲ್ಲಿ ಹೋಗಿ ಎಲ್ಲರ ಮುಂದೆ ಕ್ಯಾಮರಾದ ಮುಂದೆ ಅಗಿಬೇಕು, ನಮ್ಮ ವಕೀಲರ ತಂಡದ ಮುಂದೆ ಅಗಿಬೇಕು ಅಂತ ದೂರುದಾರನ ಆಗ್ರಹ. ಪೊಲೀಸರಿಗೂ ಕೂಡ ಆ ಜಾಗ ಯಾವುದು ಅಂತ ಇನ್ನೂ ಹೇಳಲಿಲ್ಲ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ. ಇದು ನಿಮಗೆ ಕ್ಲಾರಿಟಿ ಇರಲಿ. ಹಾಗಾಗಿ ಪೊಲೀಸರು ಈತ ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ, ಜಾಗನೂ ಯಾವುದು ಅಂತ ಹೇಳ್ತಿಲ್ಲ, ನಾರ್ಕೋ ಅನಾಲಿಸಿಸ್ಗೆ ಸುಳ್ಳು ಪತ್ತೆ ಪರೀಕ್ಷೆ ಮಾಡಬೇಕು ಇವನಿಗೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಮೊದಲು ಯಾವ ಸ್ಟೆಪ್ ತಗೋಬೇಕು ಅನ್ನೋದು ಖಂಡಿತ ತನಿಖಾಧಿಕಾರಿ ಅಂದರೆ ಪೊಲೀಸರ ವಿವೇಚನೆಗೆ ಬಿಟ್ಟಿರೋ ವಿಚಾರನೆ. ಅದರ ಬಗ್ಗೆ ಭಾರತದ ಕಾನೂನು, CRPC ಅಥವಾ ಈಗಿನ BNSS ಏನು ಹೇಳುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ. ಮೊದಲನೇದಾಗಿ ಶವ ಹೊರತೆಗೆಯುವ ಪ್ರಕ್ರಿಯೆಯ ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು. ಯಾರು ಬೇಕಂದ್ರೆ ಅವ್ರು ಹೋಗಿ ಹಾರೆ ಗುದ್ದಲಿ ಹಿಡ್ಕೊಂಡು ಶವ ಹೂತಿಟ್ಟ ಜಾಗವನ್ನು ಅಗಿಯಕ್ಕೆ ಬರಲ್ಲ. ಒಮ್ಮೆ ಒಂದು ಶವನ ಭೂಮಿಯೊಳಗೆ ಸಮಾಧಿ ಮಾಡಿದ್ರೆ, ಅಂತಿಮ ಸಂಸ್ಕಾರ ಯಾವುದೇ ರೀತಿಯಲ್ಲಿ ಮಾಡಿದ್ರೆ ಲೀಗಲ್ ಟರ್ಮ್ಸ್ನಲ್ಲಿ ಅದನ್ನು ಇಂಟರ್ಡ್ ಅಂತಾರೆ. ಸೊ ಈ ಥರ ಇಂಟರ್ಡ್ ಆದರೆ ಆ ಮೃತದೇಹ ಕಸ್ಟಡಿ ಆಫ್ ಲಾ, ಕಾನೂನಿನ ಸುಪರ್ದಿಗೆ ಸೇರುತ್ತೆ. ಹೀಗಾಗಿ ಶವಗಳನ್ನು ಹೊರತೆಗೆಯೋ ತೀರ್ಮಾನ ಕೇವಲ ಮ್ಯಾಜಿಸ್ಟ್ರೇಟ್ ಮಾತ್ರ ತಗೋಬಹುದು. ಪೊಲೀಸರು ಕೂಡ ತೆಗಿಬಹುದು, ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀವಿ. ಬಟ್ ಡಿಸಿಷನ್ ಮ್ಯಾಜಿಸ್ಟ್ರೇಟ್ ತಗೋಬೇಕು. ಈ ಕೇಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟೇ ಇದು. ಆದರೆ ಬ್ರಾಡರ್ ಲೆವೆಲ್ನಲ್ಲಿ ನೋಡಿದಾಗ ಕೇವಲ ನ್ಯಾಯಾಂಗಕ್ಕೆ, ಪೊಲೀಸರಿಗೆ ಮಾತ್ರ ಈ ಅಧಿಕಾರ ಇರುತ್ತೆ ಅಂತ ನಾವು ಹೇಳೋಣ. ಹೀಗಾಗಿ ಇಲ್ಲಿ ದೂರುದಾರ ತಾನಾಗಿ ಕೆಲ ಅವಶೇಷವನ್ನು ಹೊತ್ಕೊಂಡ್ಬಂದಿದ್ದೀನಿ ಅಂತ ಹೇಳಿದ್ದಾನೆ. ಅದರ ವಿಡಿಯೋ ಕೂಡ ಕೊಟ್ಟಿದ್ದಾನೆ. ಇದು ಅಪರಾಧ ಆಗತ್ತೆ. ಇದು ನಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಟ್ಟಿಗೆ. ಯಾರು ಹೋಗಿ ಇಷ್ಟ ಬಂದಂಗೆಲ್ಲ ಕೆದಕೋ ಹಾಗಿಲ್ಲ, ಸಾಕ್ಷ್ಯ ಕೂಡ ಕೆದಕಿದ್ದೀನಿ ಅಂತಲೂ ಹೇಳೋ ಹಾಗಿಲ್ಲ, ಅಗಿಯೋ ಹಾಗಿಲ್ಲ. ಕೋರ್ಟ್, ಪೊಲೀಸ್ ಮೂಲಕ ಹೋಗಿನೇ ಅದನ್ನು ಅಗಿಸಬೇಕು. ಇದು ಫಸ್ಟ್ ಪಾಯಿಂಟ್. ಇನ್ನು ಸುಳ್ಳು ಪತ್ತೆ ಪರೀಕ್ಷೆ ಅಗತ್ಯ ಇತ್ತಾ ಅಂತ ನೋಡಿದ್ರೆ, ನಾವು CRPC ಮತ್ತು ಈಗಿನ BNS ಕಾನೂನನ್ನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಹಲವಾರು ತಜ್ಞರನ್ನು ಕೇಳಿರೋ ಪ್ರಕಾರ, ಮೊದಲು ಸುಳ್ಳು ಪತ್ತೆ ಪರೀಕ್ಷೆ ಮಾಡೋದು ಅಗತ್ಯ ಇಲ್ಲ. ಯಾಕಂದರೆ ತನಿಖೆ ಯಾವಾಗಲೂ ಕೂಡ ಎವಿಡೆನ್ಸ್ ಬೇಸ್ಡ್ ಹೋಗಬೇಕಾಗತ್ತೆ. ಹೀಗಾಗಿ ಸಾಕ್ಷ್ಯಾಧಾರಗಳಿಗೆ ಮೊದಲು ಮಹತ್ವ ಕೊಡಬೇಕಾಗತ್ತೆ. CRPC ಅಥವಾ BNSSನ ಯಾವುದೇ ಭಾಗದಲ್ಲಿ ಯಾವುದೇ ತನಿಖೆ ನಡೆಸೋ ಮುನ್ನ ಸುಳ್ಳು ಪತ್ತೆ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿಲ್ಲ. ಹಾಗೆ ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಹೇಳ್ತಿರೋದು. ಬೇರೆ ವಕೀಲರು, ಕಾನೂನು ತಜ್ಞರು ಬೇರೆ ಥರ ಇಂಟರ್ಪ್ರಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಈ ಕೇಸ್ನಲ್ಲಿ ಅಥವಾ ಯಾವುದೇ ಕೇಸ್ನಲ್ಲಿ ನೀವು ಕೋರ್ಟ್ ಡ್ರಾಮಾ ಮೂವಿಗಳಲ್ಲೂ ಕೂಡ ನೋಡಿದ್ದೀರಾ. ಒಂದೇ ವಿಚಾರವನ್ನು, ಒಂದೇ ಸೆಕ್ಷನನ್ನು, ಒಂದೇ ನಿಯಮವನ್ನು 2 ಲಾಯರ್ ಬೇರೆ ಥರ ಇಂಟರ್ಪ್ರಿಟ್ ಮಾಡೋದನ್ನು. ಹಾಗಾಗಿ ನಿಮಗೆ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀವಿ, ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಅಂತ. ಜೊತೆಗೆ ಈ ಸುಳ್ಳು ಪತ್ತೆ ಪರೀಕ್ಷೆ ಅನ್ನೋದು ವಾಲಂಟ್ರಿ. 2010ರ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಸೇರಿದ ಹಾಗೆ ಅನೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿ ಖುದ್ದಾಗಿ ಒಪ್ಪಿದ್ರೆ ಮತ್ತು ನ್ಯಾಯಾಧೀಶರಿಗೆ ಟೆಸ್ಟ್ ಮಾಡಬೇಕು ಅಂತ ಅನಿಸಿದ್ದಾರೆ. ಈ 2 ಸಂದರ್ಭಗಳಲ್ಲಿ ಪರೀಕ್ಷೆಗಳನ್ನು ಮಾಡ್ಬೋದು. ವಾಲಂಟರಿಯಾಗಿ ನಡೆಸಿದ ಪರೀಕ್ಷೆಗಳಿಗೆ ಅಷ್ಟು ಮಹತ್ವ ಇಲ್ಲ ಅಂತ. ಒಂದು ವೇಳೆ ಆರೋಪಿ ನಾನು ಪಾಲಿಗ್ರಫಿಗೆ ರೆಡಿ ಇಲ್ಲ ಅಂದರೆ ತನಿಖೆನೇ ಶುರುವಾಗಲ್ಲ ಈ ಕೇಸಲ್ಲಿ ಪೊಲೀಸರ ಪ್ರಕಾರ ಹೋದರೆ.
ಅದನ್ನೇ ಫಸ್ಟ್ ಆಗಬೇಕು ಅಂತ ಕೂತ್ರೆ. ಆದರೆ ಇಲ್ಲಿ ದೂರುದಾರ ಒಪ್ಕೊಂಡಿದ್ದಾನೆ ಬೇಕಾದ್ರೆ ಟೆಸ್ಟ್ ಮಾಡಿ ನನಗೆ ಅಂತ, ಅದು ಬೇರೆ ವಿಚಾರ. ಆದರೆ ಆತ ಕೇಳ್ತಿರೋದು ಕೇಸು ಶುರುವಾಗಿಂತ ಮುಂಚೆನೇ ಟೆಸ್ಟ್ ಮಾಡಿ ಅಂತಲ್ಲ. ಫಸ್ಟಲ್ಲಿ ಅಗಿಯೋಣ, ಅಗದ ಮೇಲೆ ಸಿಕ್ಕಿದ್ರೆ ಆಮೇಲೆ ಇಂತಿಂಥವ್ರು ಮಾಡಿದ್ದು ಅಂತ ನಾನು ಆರೋಪ ಮಾಡ್ತೀನಲ್ಲ, ಅಂಥ ಟೈಮ್ನಲ್ಲಿ ಅದು ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋಕೆ ಸುಳ್ಳು ಪತ್ತೆ ಪರೀಕ್ಷೆ ಮಾಡಬೇಕಾದ್ರೆ ಅಂತ ದೂರುದಾರ ಮತ್ತು ಅವರ ವಕೀಲರು ಹೇಳ್ತಿರೋದು. ತೋಡೋಕ್ಕಿಂತ ಮುಂಚೆನೇ ಸುಳ್ಳು ಪತ್ತೆ ಪರೀಕ್ಷೆ ಏನಕ್ಕೆ ಅನ್ನೋದು ಅವ್ರ ಪ್ರಶ್ನೆ, ವಕೀಲರ ಪ್ರಶ್ನೆ. ಜೊತೆಗೆ ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಅನಾಲಿಸಿಸ್ ಸೇರಿದ ಹಾಗೆ ಯಾವುದೇ ಸುಳ್ಳು ಪತ್ತೆ ಪರೀಕ್ಷೆಗಳು ಫುಲ್ ಪ್ರೂಫ್ ಟೆಸ್ಟ್ಗಳಲ್ಲ. ಅಂದರೆ ಇದು ಫೈನಲ್ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತಲ್ಲ. ಇದನ್ನು ಅನೇಕ ಬಾರಿ ಕೋರ್ಟ್ಗಳು ಹೇಳಿವೆ. ದೇ ಕ್ಯಾನ್ ಬಿ ಟ್ಯಾಂಪರ್ಡ್. ಹಾಗಾಗಿ ಈ ಪರೀಕ್ಷೆಗಳಿಗಿಂತ ತನಿಖೆಯಲ್ಲಿ ಎವಿಡೆನ್ಸ್ಗೆ ಜಾಸ್ತಿ ಮಹತ್ವ ಕೊಡಲಾಗುತ್ತೆ, ಮೆಟೀರಿಯಲ್ ಎವಿಡೆನ್ಸ್ಗೆ. ಎಕ್ಸುಮೇಷನ್ ವರ್ಸಸ್ ರಿಟ್ರಿವಲ್, ಇದು ಇನ್ನೊಂದು ಗೊಂದಲ. ಎಕ್ಸುಮೇಷನ್ ವರ್ಸಸ್ ರಿಟ್ರಿವಲ್. ಎಕ್ಸುಮೇಷನ್ ಅಂದರೆ ಕಾನೂನಾತ್ಮಕವಾಗಿ ವಿಧಿವಿಧಾನಗಳಿಂದ ಹೂಳಲ್ಪಟ್ಟ ಶವವನ್ನು ಹೊರಕ್ಕೆ ತೆಗೆಯೋದು. ಈಗ ಆಲ್ರೆಡಿ ಹೇಳಿದ ಹಾಗೆ ಈ ನಿರ್ಧಾರ ತಗೊಳ್ಳೋ ಅಧಿಕಾರ ಕೇವಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಮಾತ್ರ ಇರುತ್ತೆ. ಆದರೆ ಆರೋಪಿಗಳು ಅಪರಾಧ ಎಸಗಿ ಅಕ್ರಮವಾಗಿ ಶವವನ್ನು ಹೂತಿದ್ರೆ, ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡೋ ಉದ್ದೇಶದಿಂದ ಎಲ್ಲೋ ಸಮಾಧಿ ಮಾಡಿದರೆ ಅಂಥ ಶವಗಳನ್ನು ಹೊರತೆಗೆಯೋಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕಾಗಿಲ್ಲ, ಪೊಲೀಸರೇ ಹೊರತೆಗಿಬಹುದು. ಇದನ್ನು ರಿಟ್ರಿವಲ್ ಅಂದರೆ ಮರುಪಡೆಯೋದು ಅಂತ ಹೇಳ್ತಾರೆ. ಇಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮ್ ಮಾಡಬೇಕು, ಆದರೆ ಪರ್ಮಿಷನ್ ಬೇಕು ಅಂತಿಲ್ಲ. ಜಸ್ಟ್ ಹೇಳಿದ್ರೆ ಸಾಕು ಅವ್ರಿಗೆ. ಮ್ಯಾಜಿಸ್ಟ್ರೇಟ್ ಒಪ್ಪದೇ ಇರಲಿ, ಶವ ಹೊರತೆಗೆಯೋ ಕೆಲಸ ಪೊಲೀಸರು ಮಾಡ್ಬೋದು. ಅಪರಾಧ ಪ್ರಕರಣಗಳನ್ನು ಭೇದಿಸೋಕೆ, ಅಪರಾಧ ಆಗಿರುವಂಥ ಹಾಗೂ ಕಾನೂನುಬದ್ಧವಾಗಿ ಅಂತಿಮ ಸಂಸ್ಕಾರ ಮಾಡದೇ ಇರುವಂಥ ಶವಗಳಲ್ಲಿ, ಅಪರಾಧ ಮುಚ್ಚೋಕೆ ಮಣ್ಣಡಿ ಹಾಕಿರುವಂಥ ಕೇಸಸ್ಸಲ್ಲಿ ಇಬ್ಬರು ಪ್ರತ್ಯಕ್ಷದರ್ಶಿಗಳನ್ನು ಹಿಡ್ಕೊಂಡು ತೆಗಿಬೋದು. ಆದರೆ ಈ ಕೇಸಲ್ಲಿ ಪೊಲೀಸರು ಶವಗಳನ್ನು ಏನಂತ ಕನ್ಸಿಡರ್ ಮಾಡಿದ್ದಾರೆ ಇನ್ನೂ ಸ್ಪಷ್ಟ ಇಲ್ಲ ಕೇಸಲ್ಲಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ. ಇದುವರೆಗೂ ಹೊರತೆಗೆಯೋ ಪ್ರಕ್ರಿಯೆ ಮಾಡದೇ ಇರೋದ್ರಿಂದ ಎಕ್ಸ್ಯೂಮ್ ಮಾಡಬೇಕು ಅಂತಲೇ ಟ್ರೀಟ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಗಮನಕ್ಕಿರಲಿ, ರಿಪೀಟ್ ಹೇಳ್ತಿದ್ದೀವಿ, ಪೊಲೀಸರಿಗೆ ಅದು ಎಲ್ಲಿದೆ, ಶವ ಇಟ್ಟಿರೋ ಜಾಗ ಯಾವುದು ಗೊತ್ತಿಲ್ಲ. ಪೊಲೀಸರು 4 ಗಂಟೆ ಕೇಳಿದ್ರು ಕೂಡ ದೂರುದಾರ ಹೇಳಲಿಲ್ಲ. ನಿಮಗೆ ನಾವು ಡೈರೆಕ್ಟಾಗಿ ಹೇಳಲ್ಲ. ಪೊಲೀಸರಿಗೆ ನಿಮಗೆ ಯಾವಾಗ ಗೊತ್ತಾಗಬೇಕು ಅಂದರೆ ಅದನ್ನು ತೆಗಿಲಿಕ್ಕೆ ಎಲ್ಲರೂ ಸಾಕ್ಷಿ ಸಮೇತ ಅಲ್ಲಿಗೆ ಹೋದಾಗಲೇ, ಜಾಗಕ್ಕೆ ಹೋದಾಗಲೇ ಗೊತ್ತಾಗಬೇಕು. ನಮಗೆ ನಂಬಿಕೆ ಇಲ್ಲ ಅನ್ನೋ ಥರದಲ್ಲೇ ದೂರುದಾರ ಮತ್ತು ಅವರ ಪರ ವಕೀಲರು ಇದುವರೆಗೂ ಕೂಡ ನಿಲುವನ್ನು ತೋರಿಸ್ತಾ ಬಂದಿದ್ದಾರೆ. ಓಕೆ, ನಾವೀಗ ಮುಂದುವರಿಯೋಣ. ಎಕ್ಸುಮೇಷನ್ ಅಂತ ಪರಿಗಣಿಸಿದಾಗ ಅಲ್ಲೂ ಕೂಡ ತೀರಾ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಇಲ್ಲ. ಸಾಮಾನ್ಯ ಜನರಾದ ನಮಗೆ ಕಾಂಪ್ಲೆಕ್ಸ್ ಅನಿಸ್ಬೋದು, ಆದರೆ ಪೊಲೀಸರಿಗೆ 4-5 ದಿನಗಳಲ್ಲಿ ಮಾಡಿ ಮುಗಿಸೋ ಕೆಲಸ. CRPCನ ಸೆಕ್ಷನ್ 174 ಅಥವಾ BNSSನ ಸೆಕ್ಷನ್ 196 ಅಡಿ ಈ ಪ್ರೊಸೀಜರ್ ಇದೆ. ಮೊದಲು ಈ ಥರ ಯಾವುದೇ ದೂರು ಬಂದ ತಕ್ಷಣ ಪೊಲೀಸರು ಅಸಹಜ ಸಾವು ಅಂತ FIR ದಾಖಲಿಸಬೇಕು. ಬಳಿಕ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ಗೆ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ FIR ಕಾಪಿ ಕೊಡಬೇಕು. ಹಾಗೆ ಇನ್ಕ್ವೆಸ್ಟ್ ಲೆಟರ್ ಕೊಡಬೇಕು. ಮ್ಯಾಜಿಸ್ಟ್ರೇಟ್ ಪ್ರೈಮಾ ಫೇಶಿಯಾ ತಮ್ಮ ಮುಂದಿರೋ ಎವಿಡೆನ್ಸ್ನ ಪರಿಶೀಲಿಸಿ ಎಕ್ಸುಮೇಷನ್ ವಾರೆಂಟ್ನ ಹೊರಡಿಸ್ತಾರೆ. ಜೊತೆಗೆ ತಾವೇ ಖುದ್ದು ಆ ಜಾಗಕ್ಕೆ ಬರ್ತಾರೆ. ಅಲ್ಲದೆ SI ದರ್ಜೆಯ ಪೊಲೀಸ್ ಅಧಿಕಾರಿ, ಅದರಲ್ಲೂ ಸಾವಿನ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥವರು, ಡಾಕ್ಟರ್ ಅಥವಾ ಫಾರೆನ್ಸಿಕ್ ತಜ್ಞ, ಸಾಕ್ಷಿದಾರ, ಆ ಮೃತದೇಹಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಅವರು, ಹೀಗೆ ಇಷ್ಟು ಜನರ ಸಮ್ಮುಖದಲ್ಲಿ ಹೊರತೆಗೆಯೋ ಪ್ರಕ್ರಿಯೆ ನಡೆಯುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆ ವಿಡಿಯೋ ರೆಕಾರ್ಡ್ ಮಾಡಬೇಕು BNSS ಪ್ರಕಾರ. ಅಲ್ಲದೆ ಪ್ರೈವಸಿಗೋಸ್ಕರ ಆ ಜಾಗದ ಸುತ್ತ ಟಾರ್ಪಾಲಿನ್ ಹಾಕಿರಬೇಕು. ಒಂದು ವೇಳೆ ಆ ಜಾಗದಲ್ಲಿ ಶವ ಸಿಕ್ಕರೆ ಮುಂದಿನ ಹಂತದ ಪ್ರಕ್ರಿಯೆಗಳು ನಡೀತವೆ. ಮರಣೋತ್ತರ ಪರೀಕ್ಷೆಗೆ ವಿಧಿವಿಜ್ಞಾನ ಪರೀಕ್ಷೆ ಕಳಿಸಲಾಗುತ್ತೆ. ಆ ರಿಪೋರ್ಟ್ ಕಾಪಿಯನ್ನು ಮ್ಯಾಜಿಸ್ಟ್ರೇಟ್ ಪೊಲೀಸರಿಗೆ ಫಾರ್ವರ್ಡ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಅನುಮತಿ ಕೊಡೋಕೆ ಟೈಮ್ ತಗೊಳ್ಳೋದು ಬಿಟ್ಟರೆ ಇಲ್ಲಿ ಡಿಲೇ ಆಗುವಂಥ ಬೇರೆ ಯಾವುದೇ ಪ್ರಸಂಗ ಇರಲ್ಲ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಬ್ರೈನ್ ಮ್ಯಾಪಿಂಗ್ ನಂತರವೇ ಮುಂದಿನ ಪ್ರಕ್ರಿಯೆ ನಡೆಸ್ತೀವಿ ಅಂತ ಹೇಳಿರೋದ್ರಿಂದ ಕೇಸ್ ಡಿಲೇ ಆಗ್ತಿದೆ ಅನ್ನೋ ಆರೋಪ. ಇಲ್ಲಿ ಇಡೀ ಪ್ರಕರಣದಲ್ಲಿ ಈಗ ಒಂದಷ್ಟು ಗೊಂದಲಕಾರಿ ವಿಚಾರಗಳ ಕಡೆ ನಾವು ಗಮನ ಹರಿಸೋಣ ಸ್ನೇಹಿತರೆ. ದೂರುದಾರ ಆರೋಪ ಮಾಡಿರೋ ಪ್ರಕಾರ 16 ವರ್ಷಗಳ ಹಿಂದೆ ಹೋಗುತ್ತಿರೋದು, ಅದು ಒಂದು ಜಾಗದಲ್ಲಲ್ಲ, ಯಾವುದೋ ಸ್ಮಶಾನದಲ್ಲಲ್ಲ, ಅಥವಾ ಯಾವುದೋ ಪರ್ಟಿಕ್ಯುಲರ್ ಒಂದು ಸೈಟ್ನಲ್ಲಿ ಅಲ್ಲ, ನೇತ್ರಾವತಿ ತೀರದ ಆ ಧಾರ್ಮಿಕ ಸ್ಥಳದ ಹೊರವಲಯದಲ್ಲಿ ಬೇರೆ ಬೇರೆ ಕಡೆ ಕಾಡು ಜಾಗದಲ್ಲಿ ಅಲ್ಲಿ ಇಲ್ಲಿ. ಹೀಗಿರುವಾಗ ಅದನ್ನೆಲ್ಲ ನಿಗದಿತವಾಗಿ ಅಷ್ಟೊಂದು ಅಕ್ಯುರಸಿಯೊಂದಿಗೆ 16 ವರ್ಷಗಳ ನಂತರ ಕೂಡ ನೆನಪಿಟ್ಕೊಂಡಿರೋದು ಹೆಂಗೆ? ಏನನ್ನ ಮಾರ್ಕ್ ಮಾಡಿಟ್ಕೊಂಡಿದ್ದಾನೆ? ಮಾರ್ಕ್ ಮಾಡಿಟ್ಟಿದ್ರೆ ಯಾವ ಉದ್ದೇಶಕ್ಕೋಸ್ಕರ ಮಾರ್ಕ್ ಮಾಡಿಟ್ಟಿದ್ದಾನೆ? ಅಷ್ಟೊಂದು ಆ್ಯಕ್ಯುರೇಟ್ ಆಗಿ ಮಾರ್ಕ್ ಮಾಡಿ ಅವತ್ತಿಡಬೇಕು ಅಂದರೆ ಅದರ ಉದ್ದೇಶ ಏನಾಗಿತ್ತು? ಮುಂದೆ ಯಾವತ್ತಾದ್ರೂ ಅದನ್ನು ಬಯಲಿಗೆ ಎಳಿಬೇಕು ಅಂತಾನ? ಇಷ್ಟು ವರ್ಷ ಯಾಕೆ ಅದನ್ನು ಬಯಲಿಗೆ ಎಳೆದಿಲ್ಲ ಹಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಲಾಯರ್ ಒಬ್ಬರು ಈ ವಿಚಾರದಲ್ಲಿ ಹೇಳ್ತಾ ಇದ್ರು, ಧನಂಜಯ್ ಅವರು, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಎಷ್ಟು ಅಕ್ಯುರಸಿ ಬೇಕಾಗುತ್ತಂದರೆ, ಇದನ್ನು ಆನೆ ತಿಮಿಂಗ್ಲ ಅಲ್ಲ, ಇದು ಮನುಷ್ಯರ ದೇಹಗಳ ಬಗ್ಗೆ ಮಾತಾಡ್ತಿರೋದು. 2 ಅಡಿ ಅಗಲ ಇರ್ಬೋದು ಅಷ್ಟೇ. ಸ್ವಲ್ಪ 2 ಅಡಿ ಆ ಕಡೆ ಗುಂಡಿ ತೆಗೆದು ಮಿಸ್ಸಾಗಿ ತೆಗೆದ್ರು ಕೂಡ ಆತನ ಇದು ಫೇಲ್ ಆಗುತ್ತೆ. ಓಕೆ, ಇಲ್ಲೊಂಚೂರು ತೆಗೆಣ ಒಂದು ಸಲ ಟ್ರೈ ಮಾಡ್ಬೋದು ಪೊಲೀಸರು. ಅವನಿಗೆ ಸ್ವಲ್ಪ ಚಾನ್ಸ್ ಕೊಟ್ಟು 2 ಅಡಿ ಈ ಕಡೆ 2 ಅಡಿ ಆ ಕಡೆ ಅಲ್ಲಿ ಇಲ್ಲಿ ಮಾಡ್ಬೋದು.
ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲೂ ಕೂಡ ನೂರಾರು ಶವಗಳ ಬಗ್ಗೆ ಹೇಳ್ತಿರೋದು. ಸಿಕ್ಕಿಲ್ಲ ಅಂದರೆ ದೂರದಾರ ಫೇಲ್ ಆಗ್ತಾನಲ್ಲ, ಅದಕ್ಕೋಸ್ಕರನೇ ತೆಗೆದು ನೋಡಿ ಅಂತ ಕೇಳ್ತಿರೋದಲ್ಲ ನಾವು. ದೂರದಾರ ಹೇಳಿ ಸುಳ್ಳು ಅಂತ ಪ್ರೂವ್ ಆದರೆ ಆಗಲಿ ಬಿಡಿ, ಪರವಾಗಿಲ್ಲ, ಬಟ್ ಕನ್ಫರ್ಮ್ ಆಗಲಿ ಅಂತ ಕೆ ವಿ ಧನಂಜಯ ಅವರು ಹೇಳ್ತಾ ಇದ್ರು. ಸೊ ಇಲ್ಲಿ ಮತ್ತೆ ಅದೇ ಪ್ರಶ್ನೆ ಬರುತ್ತೆ, ದೂರದಾರ 10 ವರ್ಷಗಳ ಹಿಂದೆ ನೂರಾರು ಇದನ್ನ ಬೇರೆ ಬೇರೆ ಕಡೆ, ಆ ಟೌನ್ನ ಬೇರೆ ಬೇರೆ ಕಡೆ ಹೋಗದಿರೋದನ್ನ ನೆನ್ಪಿಟ್ಕೊಂಡಿರೋದು ಹೇಗೆ ಅಂತ. ಯಾವುದೇ ನಾಗರಿಕ ಜಾಗದಲ್ಲಿ ಅಲ್ಲ, ಸ್ಮಶಾನದಲ್ಲಿ ಅಲ್ಲ, ಯಾವುದೋ ಬಯಲು ಕಾಡು ಜಾಗದಲ್ಲಿ ಹಾಕಿರಬೇಕು. ಪಕ್ಕಾ ಅಕ್ಯುರಸಿಯೊಂದಿಗೆ ಇಂತಿಂಥದ್ದೇ ಜಾಗ ಅಂಥೇಳಿ 1-2 ಫೀಟ್ನ ಪ್ಲಸ್ ಆ್ಯಂಡ್ ಮೈನಸ್ ಅಕ್ಯುರಸಿಯೊಂದಿಗೆ ನೆನ್ಪಿಟ್ಕೊಂಡಿರೋದು ಹೇಗೆ? ಏನು ಮಾರ್ಕ್ ಮಾಡಿಟ್ಕೊಂಡಿದ್ದಾನೆ ಆ ವ್ಯಕ್ತಿ? ಯಾಕಂದರೆ ಅಪರಾಧವನ್ನು ಮುಚ್ಚೋಕಂತೇಳಿ ಹೂತು ಹಾಕಿರೋ ಶವಗಳಿಗೆ ಸಮಾಧಿ ಏನಿರಲ್ಲ, ಅಲ್ಲಿಗ ಗಿಡ ಗಂಟೆ ಮರ ಎಲ್ಲ ಬೆಳೆದಿರುತ್ತೆ. ಜನವಸತಿ ಕೂಡ ಬಂದಿರ್ಬೋದು. ಜನವಸತಿ ಬಂದಿರಬಾರ್ದು ಅಂದರೆ ಅದೊಂದು ಅರಣ್ಯ ಪ್ರದೇಶ ಆಗಿರಬೇಕು, ಅರಣ್ಯ ಇಲಾಖೆಯಿಂದ ರಕ್ಷಿತ ಅರಣ್ಯವೇ ಆಗಿರಬೇಕು. ಹೀಗಾಗಿ ತುಂಬ ಚೇಂಜಸ್ ಆಗಿರುತ್ತೆ 10 ವರ್ಷದಲ್ಲಿ. ಹೊಸ ಮರಗಳೇ ಹುಟ್ಟಿರ್ಬೋದು, ಗಿಡಗಳೇ ಹುಟ್ಟಿರ್ಬೋದು, ಕಂಪ್ಲೀಟ್ ಆ ಜಾಗನೇ ಚೇಂಜ್ ಆಗಿರ್ಬೋದು. ಹಂಗಿರ್ಬೇಕಾದ್ರೆ ಆತ ನೆನ್ಪಿಟ್ಕೊಂಡಿರೋದು ಹೇಗೆ? ಇಂತಿಂಥ ಜಾಗದಲ್ಲೇ ಅಂಥೇಳಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ 2 ಫೀಟ್ ಪ್ಲಸ್ ಆರ್ ಮೈನಸ್ ಅಕ್ಯುರಸಿಯೊಂದಿಗೆ ಆತ ಇದೆ ಅಲ್ಲಿ ಅಂತ ಹೇಳಿ ನೆನ್ಪಿಟ್ಕೊಂಡಿರೋದು ಹೇಗೆ? ಒಂದು ವೇಳೆ ಇದ್ದರೆ ಅಲ್ಲಿ. ಇದು ಬಹಳ ಕಾಂಪ್ಲೆಕ್ಸ್ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ಈ ಕೇಸ್ನಲ್ಲಿ. ಆದರೆ ಅದಕ್ಕೆ ಉತ್ತರ ಏನು? ಸದ್ಯಕ್ಕೆ ಉತ್ತರ ಇಲ್ಲ. ನಾವು ಸುಮ್ಮನೆ ಥ್ರಿಲ್ಲಿಂಗ್ ಸ್ಟೋರಿ ಥರ ನಾನಾ ಊಹಾಪೋಹಗಳನ್ನು ಹರಡಕ್ಕೆ ಬರೋದಿಲ್ಲ. ನಾವು ಜವಾಬ್ದಾರಿಯುತ ಮಾಧ್ಯಮವಾಗಿ ಆ ರೀತಿ ಮಾಡೋಕ್ಕೆ ಬರಲ್ಲ. ಆಧಾರ ಇರೋದನ್ನು ಮಾತ್ರ ಮಾತಾಡಬೇಕು. ತುಂಬ ಜನ ಕೇಳಬಹುದು, ಆಧಾರವನ್ನೇ ನಾಶ ಮಾಡ್ತಾರೆ, ಅವಾಗ ಹೆಂಗೆ ಸಾಬೀತಾಗುತ್ತೆ ಅಂಥೇಳಿ. ಅಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸ್ನೇಹಿತರೆ. ಇಡೀ ದೇಶದ ಕಾನೂನು ನ್ಯಾಯ ವ್ಯವಸ್ಥೆಯಲ್ಲಿ ಲೂಪ್ ಹೋಲ್ಸ್ ಇರ್ಬೋದು, ಆದರೆ ಕಂಪ್ಲೀಟ್ ಸುಪ್ರೀಂ ಕೋರ್ಟ್ CBI ತನಕವೂ ಕಂಪ್ಲೀಟಾಗಿ ಅದನ್ನು ಕಂಟ್ರೋಲ್ ಮಾಡಿ ಬಗ್ಗಿಸಿ ಮಲಗಿಸುವಷ್ಟು, ನೂರಾರು ಜನರ ಹತ್ಯೆ ಮಾಡಿ ತಪ್ಪಿಸ್ಕೊಂಡು ಹೋಗುವಷ್ಟು ಆ್ಯಸ್ ಎ ನೇಷನ್ ನಾವು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದ್ದೀವಿ ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಕ್ಲಾರಿಟಿ ಸಿಗಬೇಕು. ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲ ಸಾಧ್ಯತೆಗಳನ್ನು, ಕ್ಲಾರಿಟಿ ಸಿಗ್ತಾ ಇಲ್ಲ, ತನಿಖೆ ಡೆಡ್ಡಿಗೆ ಹೋಗ್ತಿದೆ, ಸಾಕ್ಷ್ಯಾಧಾರಗಳಿಲ್ಲ, ಸಾಕ್ಷ್ಯಾಧಾರಗಳಿರೋದನ್ನು ಕೂಡ ಪೂರ್ತಿ ಸಂಬಂಧಪಟ್ಟ ಪ್ರಭಾವ ವ್ಯಕ್ತಿಗಳು ನಾಶ ಮಾಡಿಬಿಟ್ಟಿದ್ದಾರೆ, ಯಾವುದನ್ನು ಮಾಡಿಬಿಟ್ಟಿದ್ದಾರೆ ಅಂತ ನಾವೇ ಊಹಿಸಿ ಅಥವಾ ಆರೋಪಿಸಿ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಅಥವಾ ಗುಂಪನ್ನು ಹೀನಾತಿಹೀನ ಕೃತ್ಯಗಳ ಅಪರಾಧಿಗಳನ್ನಾಗಿ ಘೋಷಿಸೋಕೆ ಬರೋದಿಲ್ಲ. ನಮ್ಮ ಕಲ್ಪನೆ, ನಮ್ಮ ಮನಸ್ಸಲ್ಲಿರೋ ಊಹೆ ಏನೇ ಇರ್ಬೋದು, 1000 ಥರ ಇರ್ಬೋದು. ನನ್ನ ಮನಸ್ಸಲ್ಲೂ ಒಳಗಡೆ ನಾನಾ ರೀತಿಯ ಕಲ್ಪನೆಗಳು ಇರಬಹುದು. ಆದರೆ ಕಲ್ಪನೆಗಳನ್ನು ಮಾತಾಡೋಕ್ಕೆ ನಾನಿಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ನಾನಿಲ್ಲಿ ಒಂದು ಕಾಲ್ಪನಿಕ ಕಾದಂಬರಿಯನ್ನು ಬರಿತಾ ಇಲ್ಲ, ನನಗೆ ಅನಿಸಿದ್ದನ್ನು ಹೇಳೋಕ್ಕೆ ಬರೋದಿಲ್ಲ. ಎವಿಡೆನ್ಸ್ ಬೇಕು. ಜನಸಾಮಾನ್ಯರಿಗೆ ಅವರ ಮನೇಲಿ ಮಾತಾಡಬೇಕಾದ್ರೆ, ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಅವ್ರಿಗೆ ಯಾವುದೇ ವ್ಯಾಪ್ತಿ ಇರೋದಿಲ್ಲ, ಯಾವುದೇ ಲೀಗಲ್ ಬೈಂಡಿಂಗ್ ಇರೋದಿಲ್ಲ, ತೋಚಿದ್ದನ್ನು ಮಾತಾಡ್ಬೋದು. ಆದರೆ ಸುದ್ದಿಯನ್ನು ಬಿತ್ತರಿಸೋದಕ್ಕೂ ದಾರಿ ಹೋಕರಂತೆ ಮಾತನಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸುದ್ದಿ ಬಿತ್ತರಿಸಬೇಕು ಅಂತ ಹೇಳಿದ್ರೆ, ಹೀನಾತಿಹೀನ ಅಪರಾಧಕ್ಕೆ ಯಾರನ್ನಾದರೂ ನಾವು ಗುರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ಆಧಾರ ಬೇಕು. ನಾಳೆ ರಸ್ತೆಯಲ್ಲಿ ಹೋಗ್ತಿರುವಾಗ, ಸುಮ್ಮನೆ ನೀವು ಆಫೀಸಿಗೆ ಹೊರಟು ನೀಟಾಗಿ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕೊಂಡು ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಕಾಂಪೌಂಡ್ ಮೇಲೆ ಕೂತು ವಿಕೃತಕಾಮಿ ವಿಕೃತಕಾಮಿ ಅಂತ ಕೂಗಿದ್ರೆ ನೀವು ವಿಕೃತಕಾಮಿ ಆಗಿಬಿಡೋದಿಲ್ಲ. ನೀವು ವಿಕೃತ ಕಾಮವನ್ನು ಮಾಡಿರೋದಕ್ಕೆ, ತುಂಬ ಜನರ ಶೋಷಣೆ ಮಾಡಿರೋದಕ್ಕೆ, ಆ ಥರ ಮಾಡಿ ಸರಣಿ ಹತ್ಯೆಗಳನ್ನು ಮಾಡಿರೋದಕ್ಕೆ ಅದಕ್ಕೆ ಆಧಾರ ಬೇಕು, ಆಧಾರ ಕೊಡಬೇಕು. ನಿಮ್ಮನ್ನು ಕಂಡ್ರೆ ತುಂಬ ಜನಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಕಂಡ್ರೆ ಆಗದಿರೋರ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ತುಂಬ ಜನಕ್ಕೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ, ಯು ಆರ್ ನಾಟ್ ಲೈಕ್ಡ್, ನೀವು ಜನರಿಂದ ಇಷ್ಟಪಡ್ತಿರೋ ವ್ಯಕ್ತಿ ಅಲ್ಲ ಅಂದ ಕಾರಣಕ್ಕೆ ಜನ ಸಮುದಾಯಕ್ಕೆ ಪಿಸು ಮಾತುಗಳನ್ನು ಆಡೋಕೆ, ಪರ್ಸ್ನಲ್ ಲೆವೆಲ್ನಲ್ಲಿ ಏನು ಬೇಕಾದರೂ ಮಾತಾಡೋಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ದೊಡ್ಡ ಪ್ರಮಾಣದ ಜನಸಮುದಾಯ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅದರ ಆಧಾರದ ಮೇಲೆ ನಿಮ್ಮನ್ನು ಗಲ್ಲಿಗೆ ಹಾಕೋಕ್ಕೆ ಬರೋದಿಲ್ಲ. ಸುದ್ದಿ ಮಾಧ್ಯಮವಾಗೂ ಕೂಡ ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ, ನಾವಾಗಲಿ ಅಥವಾ ಕೆಲವರು ಪರವಾಗಿಲ್ಲ ನೀವಾದರೂ ರಿಪೋರ್ಟ್ ಮಾಡ್ತಿದ್ದೀರಿ, ಇನ್ನೂ ಕೆಲ ಟಿ ವಿ ಮಾಧ್ಯಮಗಳು ರಿಪೋರ್ಟೇ ಮಾಡ್ತಿಲ್ಲ, ಅವರದು ಅವರಿದು, ಅವರಿಗೆ ಪುರುಷತ್ವ ಇಲ್ಲ, ಏನೇನೋ ಕಮೆಂಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಿರೋದಿಲ್ಲ. ಜನ ಸಮುದಾಯ ಮಾತಾಡೋದಕ್ಕೂ ಹಾಗೆ
ಹಾಗೆ ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಕೂಡ ಕ್ಯಾಮ್ರಾದಿಂದ ಆಚೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಜನರಲಾಗಿ ಮಾತಾಡೋ ಕನ್ವರ್ಸೇಷನ್ಗೂ ಸುದ್ದಿ ಬಿತ್ತರಿಸುವ ಜವಾಬ್ದಾರಿಯಿಂದ ಪತ್ರಕರ್ತನ ರೋಲ್ನಲ್ಲಿ ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ. ದೇಶದಲ್ಲಿ ಕಾನೂನು ಅಂತ ಇದೆ, ಕೋರ್ಟ್ಗಳು ಅಂತ ಇದ್ದಾವೆ, ಒಂದು ಫ್ರೇಮ್ವರ್ಕ್ನಲ್ಲೇ ಹೋಗಬೇಕಾಗತ್ತೆ. ಆಧಾರ ಇಲ್ಲದೆ ನಾವು ಯಾರನ್ನ ಕೂಡ ಹೀನ ಇದೇನೋ ಸಣ್ಣ ಪುಟ್ಟ ಆರೋಪ ಅಲ್ಲ. ಯಾರೋ ಪೊಲಿಟಿಷಿಯನ್ ಮೇಲೆ 100 ರೂಪಾಯಿ ಹೊಡೆದಂತೆ, 100 ಕೋಟಿ ಹೊಡೆದಂತೆ, ಸೈಟ್ ಅಕ್ರಮ ಅಂತೆ, ಕಿಕ್ ಬ್ಯಾಕ್ ಅಂತೆ, ಆ ರೀತಿದಲ್ಲ ಇದು. ಹೀನ ಕ್ರಿಮಿನಲ್ ಆ್ಯಕ್ಟಿವಿಟಿ, ಮನುಷ್ಯರು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗದ ರಾಕ್ಷಸಿ ಕೃತ್ಯಗಳ ಆರೋಪ. ಹಾಗಾಗಿ ಸ್ಪಷ್ಟ ಆಧಾರ ಇಲ್ಲದೆ ನಾವು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ಮಾಡೋಕ್ಕೆ ಬರೋದು ಕೂಡ ಇಲ್ಲ. ಇದು ಜನಪ್ರಿಯ ಅಲ್ಲದೆ ಇರಬಹುದು ನಮ್ಮ ಒಪಿನಿಯನ್, ಆದರೆ ಪತ್ರಿಕೋದ್ಯಮ ಜನಪ್ರಿಯತೆಗೋಸ್ಕರ ಮಾತ್ರ ಮಾಡೋ ಕೆಲಸ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೀವು ನಿಜವಾದ ಪತ್ರಿಕೋದ್ಯಮದ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ನಾವು ಕೂಡ ಭಾವಿಸ್ತೀವಿ. ಜನಸಾಮಾನ್ಯರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾವ ರೀತಿ ಮಾತಾಡ್ತಿದ್ದಾರೆ ಆ ರೀತಿ ಮಾಧ್ಯಮಗಳು ಕೂಡ ಮಾತಾಡಬೇಕು ಅಂತ ಬಯಸೋದು, ಆ ರೀತಿಯ ಕ್ಯಾಂಪೇನ್ ನಡೆಸೋದು ಪತ್ರಿಕೋದ್ಯಮವನ್ನೇ ಕೊಲ್ಲೋಕೆ ಪ್ರಯತ್ನ ಪಟ್ಟ ಹಾಗೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸೋಕೆ ಬಯಸ್ತೀವಿ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಕೇಸ್ನಲ್ಲಿ ಸತ್ಯ ಏನೇ ಇದ್ರೂ ಕೂಡ ಹೊರಗೆ ಬರಲಿ, ಸತ್ಯಾಂಶ ಹೊರಗೆ ಬರಲಿ. ಬಂದ ಮೇಲೆ ಅದು ಏನು ದೂಷಿಸಬೇಕು, ಎಂಥ ಶಿಕ್ಷೆಗೆ ಆಗ್ರಹ ಮಾಡಬೇಕು ಅವಾಗ ಮಾಡೋಣ. ಅದು ಯಾರೇ ಆಗಿರಲಿ ಅಪರಾಧಿಗಳು. ಅದು ಬರೋಕ್ಕಿಂತ ಮುಂಚೆ ನಮಗೆ ಇಷ್ಟ ಆಗ್ತಾರ ಆ ವ್ಯಕ್ತಿ, ಇಷ್ಟ ಆಗಲ್ವಾ, ದಟ್ ಡಸಂಟ್ ಮ್ಯಾಟರ್. ನಮಗೆ ಅವರ ನಂಬಿಕೆ ಬೇರೆ ಇದೆ, ಅವರ ಧರ್ಮ ಬೇರೆ ಇದೆ, ಅವ್ರು ಯಾಕೆ ಅಲ್ಲಿದ್ದಾರೆ ಆ ಕಾರಣಕ್ಕೆ ಇಷ್ಟ ಆಗ್ತಿಲ್ವಾ, ಅಥವಾ ಪೊಲಿಟಿಕಲ್ ಐಡಿಯಾಲಜಿ ಕಾರಣಕ್ಕೆ ನಮಗೆ ಯಾರೋ ಒಬ್ಬರು ಇಷ್ಟ ಆಗ್ತಿಲ್ವಾ, ಅಥವಾ ಯಾರೋ ನಮಗೆ ತುಂಬ ಇಷ್ಟ ಆಗ್ತಿದ್ದಾರಾ, ಅದು ಸಂಬಂಧ ಪಡೋದಿಲ್ಲ ಅದು. ಓಕೆ, ತುಂಬ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಅರ್ಥ ಆಗಿರುತ್ತೆ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮಾತ್ರ ಹೇಳ್ತಿರೋದಲ್ಲ ಇದು, ಯಾರೇ ಆಗಿರಲಿ ಈ ವಿಚಾರದಲ್ಲಿ ಸುಮ್ಮನೆ ಮಾತಾಡೋದು ಈಸಿ ಸ್ನೇಹಿತರೆ. ನಿಮಗೆ ಆರಂಭದಲ್ಲಿ ಹೇಳಿದೆ ನಾನು, 99% ಯಾರ ಮೇಲೆ ಆರೋಪಗಳು ಬರ್ತಾ ಇದ್ದಾವೋ ಅವರೇ ಅಪರಾಧಿಗಳು ಅಂತ ನಮ್ಮ ಮೈಂಡಲ್ಲಿ ಸ್ಟ್ರಾಂಗಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಸ್ಟ್ರಾಂಗ್ ಆಗಿ 1% ಕುತ್ಕೊಂಡು ಯೋಚನೆ ಮಾಡಿ. ಈಗ 1% ಸಾಧ್ಯತೆ ಇದ್ದರೆ ಇದೆಲ್ಲ ಸುಮ್ಮನೆ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಬಟ್ ಅವರ ಪಾತ್ರ ಈಗ ಆರೋಪ ಮಾಡ್ತಿರೋ ಲೆವೆಲ್ನಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಗಳ ಪಾತ್ರ ಇಲ್ಲ ಅನ್ನೋದಾಗಿದ್ದರೆ, ಒಂದು ವೇಳೆ ಆಗಿದ್ದರೆ, ಯಾಕಂದರೆ ಸಾಬೀತಾಗದೆ ನಾವು 100% ಹೇಳಕ್ಕೆ ಬರಲ್ಲಲ್ಲ. ಸೊ ಆ 1% ಸಾಧ್ಯತೆ ಇದ್ದರೂ ಕೂಡ ಘೋರ ಅನ್ಯಾಯ ಹೇಳಿ, ಆ್ಯಸ್ ಎ ಸೊಸೈಟಿ ಎಂಥ ಘೋರ ಅನ್ಯಾಯ ಮಾಡ್ದಂಗೆ ಆಗತ್ತೆ ಹೇಳಿ. ಯಾವುದೇ ವ್ಯಕ್ತಿಗಳ ಮೇಲಾದರೂ ಕೂಡ ಘೋರ ಮಾನಸಿಕ ಹಿಂಸೆ, ಜಿಗುಪ್ಸೆ, ಘೋರಾತಿಘೋರ ಅನ್ಯಾಯವನ್ನು ಮಾಡ್ದಂಗೆ ಆಗಲ್ವಾ ಯಾವುದೇ ವ್ಯಕ್ತಿ ಮೇಲೂ ಕೂಡ. 1% ಚಾನ್ಸಸ್ ಇದ್ದರೂ ಕೂಡ ನೀವು ಟಿಪ್ ಟಾಪ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸಿಗೆ ಹೊರಟಾಗ ರಸ್ತೆಯಲ್ಲಿ ಒಬ್ಬ ಗೌರವಯುತವಾಗಿ ನಾಗರಿಕನಾಗಿ ಹೋಗ್ತಿದ್ದಾಗ ಸಡನ್ನಾಗಿ ನಿಮಗೆ 10 ಜನ ಇವನೇ ವಿಕೃತಕಾಮಿ, ಇಷ್ಟು ಸರಣಿ ಅತ್ಯಾಚಾರ ಮಾಡಿದ್ದಾನೆ, ವಿಕೃತವಾಗಿ ಮಾಡಿದ್ದಾನೆ ಅಂಥೇಳಿ ಕೂಗಿದ್ರೆ ನಿಮಗೆ ಹೇಗಾಗತ್ತೆ? ಹಾಗೆ ಫೀಲಿಂಗ್ ಆಗತ್ತೆ. ಒಂದು ವೇಳೆ 1% ಚಾನ್ಸಸ್ ಇದ್ದರೂ ಕೂಡ. ಅದೇ ಕಾರಣಕ್ಕಾಗಿ ಸ್ನೇಹಿತರೆ, ನಾವು ನಮ್ಮ ವೈಯಕ್ತಿಕವಾಗಿ ನಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಹೇಳಕ್ಕೆ ಬರೋದಿಲ್ಲ, ಕೋರ್ಟ್ಗಳು ಕೂಡ ಹೇಳಕ್ಕೆ ಬರೋದಿಲ್ಲ. ಪಬ್ಲಿಕ್ ಒಪಿನಿಯನ್ ಮೇಲೆ ನಾವು ಕೂಡ ವೈಯಕ್ತಿಕ ಮಟ್ಟದಲ್ಲಿ ಪಬ್ಲಿಕ್ ಒಪಿನಿಯನ್ ಕೊಡ್ಬೋದು, ಆದರೆ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಮಾಡೋಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೋಡೋಣ, ಈ ವಿಚಾರದಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಆಶಿಸೋಣ, ಕಟುವಾಗಿ ಆಗ್ರಹ ಮಾಡೋಣ, ಅದರ ಮೇಲೇನೆ ನಾವು ಸಾಕ್ಷ್ಯಾಧಾರಗಳ ಮೇಲೇನೆ ಮುಂದುವರಿಯೋಣ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.